ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಕಡಲೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಊರ ಕಡೆ ಸಿಗುತ್ತೆ ಕಡಲೆ ಸೊಪ್ಪು. ಕಡಲೆ ಕಾಳು ಗಿಡ ಇರುತ್ತಲ್ವ, ಅದು ಸಣ್ಣ ಸಣ್ಣ ಚಿಗುರನ್ನ ಕಿತ್ಕೊಂಬಂದು ಸಾಂಬಾರು ಮಾಡ್ತಾರೆ. ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ನಾನಿವತ್ತು ಆ ಸಾಂಬಾರು ಮಾಡಿ ತೋರಿಸ್ತಾಯಿದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಮತ್ತು ಇದನ್ನು ತೊಳಿಬಾರ್ದು ಅಂತ ಹೇಳ್ತಾರೆ, ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಉದುರಿಸ್ಕೊಂಡು ಸ್ವಲ್ಪ ಒದ್ರುಬಿಟ್ಟು ಹಂಗೇನೆ ಬೇಯಕ್ಕೆ ಹಾಕಿದ್ದೀನಿ ನಾನು. ಅದಾದಮೇಲೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಬೇಯಷ್ಟು ಅದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಉಪ್ಪು ಮತ್ತು ಇದು ಒಂದು ಟೊಮೊಟೊ. ಅದಾದಮೇಲೆ ಸ್ವಲ್ಪ ಕಾಳು ಮೆಣಸು, ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಮೊದಲೆಲ್ಲ ಹರಳೆಣ್ಣೆ ಹಾಕ್ತಾಯಿದ್ರಂತೆ, ಇದಕ್ಕೆ ನಾನಿವಾಗ ನಾರ್ಮಲ್ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಅದಷ್ಟನ್ನು ಹಾಕ್ಕೊಂಡು ಅದಷ್ಟು ಐಟಮ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಗಸಗಸೆ ಮತ್ತು ಬೆಂದಿರೋ ಅಂಥದ್ದು ಇದಿಷ್ಟು ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಇದು ಕಾಳು ಮೆಣಸು ಇದಿಷ್ಟನ್ನು ಬೇಯಕ್ಕೆ ಹಾಕಿರ್ತೀವಲ್ವ ಅದಷ್ಟನ್ನು ಹಾಕ್ಕೊಂಡು ಫಸ್ಟ್ ಇಷ್ಟನ್ನು ರುಬ್ಕೋಬೇಕಾಗತ್ತೆ. ಮತ್ತು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ರುಬ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಾದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಸಾಂಬಾರು ಬೇಕಾಗುತ್ತೆ ಅಷ್ಟು ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಇದಿಷ್ಟು ರುಬ್ಕೋಬೇಕಾಗತ್ತೆ ಇದಿಷ್ಟನ್ನು. ಕೊಡ್ತಾಯಿದ್ದೀನಿ. ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪನೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈ ಟೈಮಲ್ಲಿ ನಾವು ತುಪ್ಪನೂ ಹಾಕ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರಿಗೆ. ಚೆನ್ನಾಗಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ. ಗಮ್ಮಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಬಾಡಿಸ್ಕೊಂಡಾದ್ಮೇಲೆ ರುಬ್ಬಿರೋ ಅಂಥದ್ದನ್ನ ಇದಕ್ಕೆ ಹಾಕ್ಕೊತೀನಿ ನಾನಿವಾಗ. ರುಬ್ಬಿರೋ ಅಂಥದ್ದನ್ನ ಹಾಕ್ಕೊಂಡು ನೀರು ಬಸ್ತಿಟ್ಟಿದ್ವಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಅದಕ್ಕೆ ಆ್ಯಡ್ ಮಾಡಿಕೊಂಡು ಕುದಿಯೋಕೆ ಇಡ್ತೀನಿ. ಉಪ್ಪು ಖಾರ ಟೇಸ್ಟ್ ಇವಾಗಲೇ ನೋಡ್ಕೊತಾ ಇದ್ದೀನಿ ನಾನು. ಯಾವುದೇ ಅಡುಗೆ ಮಾಡಿದರೂ ಅಷ್ಟೇ ಉಪ್ಪು ಖಾರ ನೋಡ್ಬಿಟ್ಟೆ ನಾನು ಅಡುಗೆ ಮಾಡ್ತೀನಿ. ಅದಾದಮೇಲೆ ಹಾಲು ಹಾಕ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದಾದಮೇಲೆ ಹಾಲು ಹಾಕ್ಕೋಬೇಕು. ಒಂದು ಕುದಿ ಬಂದಾದಮೇಲೆ ಹಾಲು ಹಾಕ್ಕೊಂಡು ಸಣ್ಣ ಉರಿಲಿ ಇಟ್ಬಿಡಿ, ಅದು ಬೇಯ್ತಾ ಇರಲಿ. ಅಷ್ಟೊತ್ತರಲ್ಲಿ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಸಿಂಪಲಾಗಿ ಹೆಂಗೆ ಒಗ್ಗರಣೆ ಮಾಡ್ಕೊತೀರ ನೀವು ಸೊಪ್ಪನ್ನ, ನಾರ್ಮಲ್ ಸೊಪ್ಪನ್ನ ಅದೇ ಥರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟು ಮತ್ತು ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿ ಬಂದಿತ್ತು. ಈ ಚಳಿಗೆ ಈ ಥರ ಸಾಂಬಾರು, ಸೊಪ್ಪಿನ ಪಲ್ಯ ಮತ್ತು ಬಿಸಿ ಬಿಸಿ ಮುದ್ದೆ ಇದಿಷ್ಟಿತ್ತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನಾರು ಸೊಪ್ಪೇನಾರು ಸಿಕ್ಕಿದ್ರೆ ಊರ ಕಡೆ ಹೋದಾಗ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೋಡಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ, ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಪ್ಲೀಸ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.